ಭೂಷಣ ಎಂಬಾತ ಬಹಳ ಕಷ್ಟ ಸಮಸ್ಯೆಗಳ ಜೊತೆಗೆ ಜೀವನ ಸಾಗಿಸುತ್ತಿದ್ದ. ಇದಕ್ಕೆ ಕಾರಣ ಆತ ಯೋಚಿಸುವ ರೀತಿಯೂ ಆಗಿತ್ತು. ಅವನಿಗೆ ಮನುಷ್ಯ ಜೀವನ ಕಷ್ಟಗಳಿಂದ ಕೂಡಿದೆ. ಅನೇಕಾನೇಕ ಸಮಸ್ಯೆಗಳು ಮಾನವ ಜೀವನವನ್ನು ದುಃಖಿಯಾಗಿ ಮಾಡುತ್ತಿವೆ ಎನಿಸುತ್ತಿತ್ತು. ಭೂಷಣನಿಗೆ ಪ್ರಾಣಿಗಳ ಜೀವನ ಮನುಷ್ಯ ಜೀವನಕ್ಕಿಂತ ಸುಖದಾಯಕ ಎನಿಸುತ್ತಿತ್ತು. ಅವುಗಳ ಜೀವನದಲ್ಲಿ ಮಾನವ ಜೀವನದಷ್ಟು ಸಮಸ್ಯೆಗಳು ಇಲ್ಲ ಎಂದುಕೊಳ್ಳುತ್ತಿದ್ದ. ಆದರೆ ಮನುಷ್ಯರಿಗೆ ಸದಾವಕಾಲ ಚಿಂತೆಗಳು ಸತಾಯಿಸುತ್ತಾ ಇರುತ್ತವೆ. ಕೊನೆಗಾಣುವುದೇ ಇಲ್ಲ ಎಂದು ಯೋಚಿಸುತ್ತಿದ್ದ. ಭೂಷಣ ಒಂದು ದಿವಸ ದಾರಿಯಲ್ಲಿ ನಡೆದು ಹೋಗುತ್ತಲಿದ್ದಾಗ ವೇಗವಾಗಿ ನಡೆದು ಬರುತ್ತಿದ್ದ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದ. ಆಗ ಆ ಅಪರಿಚಿತ ಸಿಟ್ಟಿನಿಂದ, ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ? ಒಳ್ಳೆಯ ಗೂಳಿ ನುಗ್ಗಿದ ಹಾಗೆ ನುಗ್ಗುತ್ತಿರುವೆಯಲ್ಲ ಎಂದ. ಆ ಮಾತಿಗೆ ಭೂಷಣ, ಭಾಗ್ಯವಶಾತ್ ನಿಮ್ಮ ಮಾತಿನಂತೆ ನಾನು ಪ್ರಾಣಿಯಾಗಿದ್ದರೆ ಚೆನ್ನಾಗಿತ್ತು. ಆದರೆ ಏನು ಮಾಡಲಿ, ನನ್ನ ದೌರ್ಭಾಗ್ಯದಿಂದ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ. ಏನು ಮಾಡಲಿ ಎಂದು ನುಡಿದ. ಭೂಷಣನ ಮಾತು ಕೇಳಿ ಆ ವ್ಯಕ್ತಿಯ ಸಿಟ್ಟು ಶಾಂತವಾಯಿತು. ಆತ, ಅಲ್ಲ ಸ್ವಾಮಿ, ಮಾನವ ಜನ್ಮ ಸಿಗುವುದೇ ಕಷ್ಟ, ಅಂತಹದರಲ್ಲಿ ನೀವು ಪ್ರಾಣಿ ಜನ್ಮ ಬೇಕು, ಸಿಕ್ಕಿದ್ದರೆ ಒಳ್ಳೆಯದಿತ್ತು ಎನ್ನುತ್ತಿದ್ದೀರಲ್ಲ. ಅದಕ್ಕೆ ಭೂಷಣ, ಸ್ವಾಮಿ, ನೀವೆಂದಾದರೂ ಯಾವುದೇ ಪ್ರಾಣಿ ಮತ್ತೊಂದು ಪ್ರಾಣಿಗೆ ಮೋಸ ಅನ್ಯಾಯ ಮಾಡಿದ್ದು ನೋಡಿದ್ದೀರಾ? ನೀವೆಂದಾದರೂ ಯಾವುದೇ ಪ್ರಾಣಿ ತನ್ನ ಭೂತಕಾಲ ಅಥವಾ ಭವಿಷ್ಯಕಾಲದ ಬಗ್ಗೆ ಚಿಂತಿತವಾಗಿರುವುದನ್ನು ನೋಡಿದ್ದೀರಾ? ಹೀಗಿರುವಾಗ ಮನುಷ್ಯ ಜನ್ಮ ಹೇಗೆ ಭಾಗ್ಯವಂತವಾಗಿರುತ್ತದೆ? ಈ ಜನ್ಮಕ್ಕಿಂತ ಪ್ರಾಣಿಗಳ ಜನ್ಮವೇ ಶ್ರೇಷ್ಠ, ಬಲು ಚೆನ್ನ. ನಾವು ಪ್ರಾಣಿಗಳಿಗಿಂತ ಕಡೆಯಾಗಿದ್ದೇವೆ. ಭೂಷಣನ ಮಾತುಗಳನ್ನು ಕೇಳಿ ಅಪರಿಚಿತ ವ್ಯಕ್ತಿ, ಬಹುಶಃ ನೀವು ತುಂಬಾ ದುಃಖದಲ್ಲಿ ಇದ್ದೀರಾ, ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದೀರಿ. ಹಾಗಿದ್ದರೆ ನಿಮಗೆ ಭಗವಾನ್ ಬುದ್ಧನ ಬಳಿ ಪರಿಹಾರ ಸಿಗುತ್ತದೆ. ಅದಕ್ಕೆ ಭೂಷಣ, ಅಯ್ಯ, ಈ ಬುದ್ಧನಾರು? ಆತ ಸಾಧುವೆ, ಪಂಡಿತನೆ, ದೈವಭಕ್ತನೆ. ಇವರಲ್ಲಿ ಯಾರೇ ಆಗಿದ್ದರೂ ನನಗೆ ಸಹಾಯ ಮಾಡಲಾರರು. ಈವರೆಗೆ ನಾನು ಇಂತಹ ಬಹಳಷ್ಟು ಜನರನ್ನು ಭೇಟಿ ಮಾಡಿದ್ದೇನೆ. ಆದರೆ ಯಾರಿಂದಲೂ ನನಗೆ ಸಮಾಧಾನ ಸಿಕ್ಕಿಲ್ಲ. ಆಗ ಅಪರಿಚಿತ ವ್ಯಕ್ತಿ, ಭಗವಾನ್ ಬುದ್ಧ ಇವರಲ್ಲಿ ಯಾರೂ ಅಲ್ಲ. ಆತ ಯಾರೆಂದು ನನಗೂ ತಿಳಿದಿಲ್ಲ. ನನಗೆ ಇಷ್ಟೇ ಗೊತ್ತು, ಯಾರೇ ಅವನ ಬಳಿ ಹೋದರೂ ಆತ ಅವರ ಸಮಸ್ಯೆಯನ್ನು ಅತ್ಯಂತ ಸರಳತೆಯಿಂದ ಪರಿಹರಿಸುತ್ತಾನೆ. ಅವನಲ್ಲಿ ಹೋದ ಪ್ರತಿಯೊಬ್ಬರೂ ತಮ್ಮ ಸಮಸ್ಯೆಗಳನ್ನು ಅಲ್ಲಿಯೇ ಬಿಟ್ಟು ಮರಳುತ್ತಾರೆ. ಅಪರಿಚಿತ ವ್ಯಕ್ತಿಯ ಮಾತುಗಳನ್ನು ಕೇಳಿ ಭೂಷಣನಿಗೆ ಮಹಾತ್ಮ ಬುದ್ಧನ ಭೇಟಿ ಮಾಡುವ ಇಚ್ಛೆಯಾಯಿತು. ಸರಿಯಪ್ಪ, ನೀವಿಷ್ಟು ಆತನ ಬಗ್ಗೆ ಹೇಳುತ್ತಿದ್ದೀರಾ ಅಂದ ಮೇಲೆ ಒಂದು ಸಲ ಅವನನ್ನು ಭೇಟಿ ಮಾಡುತ್ತೇನೆ ಎಂದ ಭೂಷಣ. ಅಂತಹ ಏನು ವಿಶೇಷತೆಯಿದೆ ನೋಡುತ್ತೇನೆ. ಮರುದಿನವೇ ಭೂಷಣ ಬುದ್ಧನ ಭೇಟಿಗಾಗಿ ಹೊರಟ. ಹಲವಾರು ದಿನಗಳ ಪ್ರಯಾಣದ ಬಳಿಕ ಬುದ್ಧನ ಬಳಿ ತಲುಪಿದ. ಆತ ಹೋದಾಗ ಬುದ್ಧ ತನ್ನ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದ. ಆತ ಹೇಳುತ್ತಿದ್ದ, ಮಾನವ ಜನ್ಮ ಬಹಳ ಮೌಲ್ಯಯುತವಾದದ್ದು, ಬೆಲೆ ಕಟ್ಟಲಾಗದ್ದು. ಇದನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ಮಾನವ ತನ್ನ ಜೀವನದ ಉತ್ತುಂಗಕ್ಕೆ ಏರಬಹುದು, ಅಥವಾ ಪಶುವಿಗಿಂತ ಕೆಳಮಟ್ಟಕ್ಕೆ ಇಳಿಯಬಹುದು. ಬುದ್ಧನ ಉಪದೇಶ ಕೇಳಿದ ನಂತರ ಬಂದಂತಹ ಜನ ಹೊರಟು ಹೋದರು. ಭೂಷಣ ಬುದ್ಧನಿಗೆ ನಮಸ್ಕರಿಸಿ ಹೇಳಿದ, ಮಹಾತ್ಮರೇ, ತಾವು ಮಾನವ ಜನ್ಮ ಅಮೂಲ್ಯವೆಂದು ಹೇಳುತ್ತೀರಿ. ಈ ಜನ್ಮದಲ್ಲಿ ಏನು ಅಂತಹ ವಿಶೇಷತೆಯಿದೆ? ಯಾವ ಕಾರಣದಿಂದ ಇದು ಅಮೂಲ್ಯವಾಗಿದೆ? ಮನುಷ್ಯ ಸದಾ ನಿರಾಶೆ ಹಾಗೂ ಚಿಂತಾಗ್ರಸ್ತನಾಗಿ ಇರುತ್ತಾನೆ. ತಾವು ಎಲ್ಲವನ್ನೂ ತ್ಯಾಗ ಮಾಡಿದ್ದೀರಿ. ಒಬ್ಬ ಸಾಧು ಆಗಿದ್ದೀರಿ. ತಮಗಿದರ ಬಗ್ಗೆ ಏನೂ ಗೊತ್ತು? ಸಂಸಾರವನ್ನೇ ತ್ಯಾಗ ಮಾಡಿರುವ ಕಾರಣ ನೀವಿದನ್ನು ಸುಲಭವಾಗಿ ಹೇಳುತ್ತೀರಿ. ನನಗೆ ಅನಿಸುತ್ತದೆ, ಮಾನವ ಜನ್ಮ ಬಹಳ ಕಠಿಣವಾದದ್ದು. ತಾವು ಪ್ರಾಣಿಗಳನ್ನು ನೋಡಿದ್ದೀರಿ. ಅವು ಎಷ್ಟು ನಿಶ್ಚಿಂತೆಯಿಂದಿರುತ್ತವೆ. ಅವುಗಳ ಜೀವನದಲ್ಲಿ ಯಾವುದೇ ತೊಂದರೆ, ದುಃಖ ಇಲ್ಲ. ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುತ್ತವೆ. ಅವೆಂದಿಗೂ ಭೂತಕಾಲದ ಬಗ್ಗೆಯಾಗಲಿ ಭವಿಷ್ಯದ ಬಗ್ಗೆಯಾಗಲಿ ಚಿಂತಿಸುವುದಿಲ್ಲ, ಯಾರಿಗೂ ಮೋಸಗೊಳಿಸುವುದಿಲ್ಲ. ಅವು ಯಾವುದೇ ಸಹಪ್ರಾಣಿಯನ್ನು ಕುರಿತು ದೂರುವುದಿಲ್ಲ, ತಮ್ಮ ಪಾಡಿಗೆ ತಾವು ಇರುತ್ತವೆ. ಆದರೆ ನಮ್ಮ ಜೀವನ ಇವುಗಳಿಗೆ ವ್ಯತಿರಿಕ್ತವಾಗಿದೆ. ಮನುಷ್ಯ ಜೀವನ ಪಶು ಜೀವನಕ್ಕಿಂತ ಕಡೆಯದಾಗಿದೆ. ಈ ಮಾನವ ಜೀವನ ಒಂದು ಶಾಪವಷ್ಟೇ. ತಮಗೆ ಮಾನವ ಜೀವನದಲ್ಲಿ ಅಂತಹ ಏನು ವಿಶೇಷತೆ ಕಾಣುತ್ತದೆ? ಸುಮ್ಮನೆ ಬಂದವರಿಗೆ ಸುಳ್ಳು ಹೇಳಿ ಕಳಿಸುತ್ತೀರಿ. ಬುದ್ಧ ಭೂಷಣನ ಮಾತುಗಳನ್ನು ಅತ್ಯಂತ ಶಾಂತತೆಯಿಂದ ಕೇಳಿದ. ಆತ ಭೂಷಣನ ಮನೋಭಾವನೆಯನ್ನು ಅರಿಯುತ್ತಿದ್ದ. ಬುದ್ಧ ಹಸನ್ಮುಖಿಯಾಗಿ ಹೇಳಿದ, ವತ್ಸ, ನೀನು ಜೀವನದ ಸಮಸ್ಯೆಗಳಿಂದ ದೂರ ಓಡುತ್ತಿರುವೆ. ಆದರೆ ಇವುಗಳೊಂದಿಗೆ ಸಂಘರ್ಷ ಮಾಡದೆ ವ್ಯಕ್ತಿ ಏನನ್ನೂ ಗಳಿಸಲಾರ. ಅದೇ ರೀತಿ ಪಶುಗಳು ಸಹ ಸಂಘರ್ಷವಿಲ್ಲದೆ ಬೆಳೆಯಲಾರವು. ವಾಸ್ತವವಾಗಿ ಸಂಘರ್ಷವಿಲ್ಲದ ಜೀವನವಿಲ್ಲ. ಆತ ರಾಜನೇ ಇರಬಹುದು, ಆಳು ಅಥವಾ ಭಿಕ್ಷುಕನೇ ಇರಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆ ಇದ್ದೇ ಇರುತ್ತದೆ. ಯಾರೂ ಈ ಸಮಸ್ಯೆಗಳನ್ನು ಎದುರಿಸುವುದಿಲ್ಲವೋ, ಅದು ಮನುಷ್ಯನೇ ಆಗಿರಲಿ ಪ್ರಾಣಿಯೇ ಆಗಿರಲಿ, ಅವರ ಜೀವನ ಹಾಳಾಗುವುದರಲ್ಲಿ ಸಂಶಯವಿಲ್ಲ.
ಮಹಾತ್ಮ ಬುದ್ಧನ ಮಾತುಗಳನ್ನು ಕೇಳಿ ಭೂಷಣನೆಂದ, ಹೇ ಮಹಾತ್ಮ, ತಾವು ನನಗೆ ಇಂತಹ ಯಾವುದಾದರೂ ಇಂತಹ ವಸ್ತು ಕೊಡುವಿರಾ? ಅದರಿಂದ ನನ್ನ ಜೀವನದ ಸಕಲ ಸಮಸ್ಯೆಗಳು ದೂರವಾಗುವವು. ಎಲ್ಲ ಚಿಂತೆ, ಕಷ್ಟ, ನಷ್ಟಗಳಿಂದ ಪಾರಾಗುವೆನು. ಅದರಿಂದ ನನ್ನ ಜೀವನ ಸದಾ ಸುಖಮಯವಾಗಲಿ. ಭೂಷಣನ ಮಾತುಗಳನ್ನು ಕೇಳಿ ಬುದ್ಧ ನಸುನಕ್ಕು ಹೇಳಿದ, ನಾನು ನಿನಗೆ ಅಂತಹ ವಸ್ತುವನ್ನು ಕೊಡಲಾರೆ. ಆದರೆ ಆ ಗುರಿಯನ್ನು ತಲುಪುವ ಮಾರ್ಗವನ್ನು ತೋರಿಸಬಲ್ಲೆ. ನಿನಗೆ ಆ ಗುರಿಯನ್ನು ಮುಟ್ಟಬೇಕಾಗಿದ್ದರೆ ಅದಕ್ಕಾಗಿ ಬಹಳ ಕಷ್ಟಪಡಬೇಕಾಗುವುದು. ನೀನು ಕಷ್ಟಪಟ್ಟರೆ ನಿಸ್ಸಂಶಯವಾಗಿ ಆ ಗುರಿ ತಲುಪಬಹುದು. ನೀನು ಇನ್ನೂ ಒಂದು ಮಾತನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು. ನಾನು ಹೇಳಿದಂತೆ ನಡೆಯುವುದರಿಂದ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಬರುವುದೇ ಇಲ್ಲೆಂದೇನೂ ಇಲ್ಲ. ಕಾಲಾನುಸಾರ, ಕರ್ಮಾನುಸಾರ ಅವು ಬಂದೇ ಬರುತ್ತವೆ. ಆದರೆ ಅವುಗಳ ಪ್ರಭಾವ ನಿನ್ನ ಮೇಲೆ ಕಡಿಮೆಯಿರುತ್ತದೆ. ನಿನ್ನ ಜೀವನದಲ್ಲಿ ಸಮಸ್ಯೆ, ದುಃಖ ಬಂದರೂ ನಿನ್ನನ್ನು ಮುಟ್ಟಲಾರವು. ಹೀಗಿದ್ದಾಗ ಯಾರೆಷ್ಟು ದುಃಖ ಕೊಡುವ, ಮೋಸಗೊಳಿಸುವ ಪ್ರಯತ್ನ ಮಾಡಿದರೂ ನೀನವರ ಬಲಿಪಶು ಆಗುವುದಿಲ್ಲ. ಈ ಮಾತಿಗೆ ಭೂಷಣ ಎರಡೂ ಕೈಗಳನ್ನು ಜೋಡಿಸಿ, ಹೇ ಭಗವನ್, ನನಗೆ ದಯವಿಟ್ಟು ತಿಳಿಸಿ, ಆ ವಸ್ತು ಎಲ್ಲಿ ಸಿಗುತ್ತದೆ? ನಾನದನ್ನು ಪಡೆಯಲು ಏನು ಬೇಕಾದರೂ ಮಾಡಬಲ್ಲೆ. ನನ್ನ ಸಂಪೂರ್ಣ ಜೀವನವನ್ನು ಅದನ್ನು ಪಡೆಯುವುದರಲ್ಲಿ ವ್ಯಯಿಸುತ್ತೇನೆ. ಅದನ್ನು ಪಡೆಯುವವರೆಗೆ ವಿಶ್ರಮಿಸುವುದಿಲ್ಲ. ಈಗ ಬುದ್ಧ ಹೇಳಿದ, ವತ್ಸ್, ಮತ್ತೊಮ್ಮೆ ಯೋಚನೆ ಮಾಡು. ಒಮ್ಮೆ ಆ ಮಾರ್ಗದಲ್ಲಿ ಪ್ರಯಾಣ ಆರಂಭಿಸಿದರೆ ಹಿಂತಿರುಗುವ ಹಾಗೇ ಇಲ್ಲ. ಗುರಿ ಮುಟ್ಟುವವರೆಗೆ ನಡೆಯುತ್ತಲೇ ಇರಬೇಕು. ಅಲ್ಲದೆ ಈ ಮಾರ್ಗ ಬಲು ಕಠಿಣವಾದುದು. ನಿನಗೆ ನಿನ್ನ ಗುರಿ ಮುಟ್ಟುವೆ ಅನಿಸುತ್ತದೆ. ಭೂಷಣ ಮತ್ತೊಮ್ಮೆ, ಹೇ ಭಗವನ್, ನನಗೆ ಆ ಮಾರ್ಗ ತೋರಿಸಿ, ನಾನು ಆ ಮಾರ್ಗದಲ್ಲಿ ಕಡೆಯ ಶ್ವಾಸವಿರುವವರೆಗೂ ನಡೆಯುತ್ತೇನೆ. ಗುರಿ ಮುಟ್ಟುವವರೆಗೆ ವಿಶ್ರಮಿಸುವುದಿಲ್ಲ. ಅದಕ್ಕೆ ಬುದ್ಧ ನುಡಿದ, ಸರಿ. ಹಾಗಾದರೆ ಕೇಳು. ಆ ವಸ್ತುವಿನ ಹೆಸರು ಶಾಂತಿ. ಅದು ನಿನ್ನ ಮನಸ್ಸಿನಲ್ಲಿಯೇ ಇದೆ. ಸಮುದ್ರದ ಅಲೆಗಳು ದೂರದಿಂದ ನೋಡಲು ಶಾಂತವಾಗಿ ಇರುತ್ತದೆ. ಸಮುದ್ರ ಶಾಂತವಾಗಿ ಇದ್ದಂತೆ ಕಾಣುತ್ತದೆ. ಆದರೆ ಒಳಗೆ ಹೋದಾಗ ಅವುಗಳ ಆರ್ಭಟ ಕಂಡು ಗಾಬರಿಯಾಗುತ್ತದೆ. ಅದೇ ರೀತಿ ಶಾಂತಿಯು ಮೂಲದಲ್ಲಿ ಶಾಂತವಾಗಿರುತ್ತದೆ. ಆದರೆ ದಿನನಿತ್ಯದ ಕೋಟಲೆಗಳಿಂದ ಅಶಾಂತವಾಗಿ ಕಾಣುತ್ತದೆ. ನೀನದನ್ನು ನಿನ್ನ ಮನಸ್ಸಿನಲ್ಲಿ ಹುಡುಕಬೇಕು. ಅದನ್ನು ಪಡೆಯಲು ಅವಿರತ ಹೋರಾಟ ಮಾಡಬೇಕು. ಮಾರ್ಗದಿಂದ ವಿಚಲಿತನಾಗದಿದ್ದರೆ ನಾನು ಹೇಳಿದಂತೆ ನಿನಗೆ ಎಲ್ಲವೂ ಸಿಗುತ್ತದೆ. ಬುದ್ಧನ ಮಾತುಗಳನ್ನು ಕೇಳಿ ಭೂಷಣ, ಹೇ ತಥಾಗತ, ನಾನೆಂದು ಅಂದುಕೊಂಡಿರಲಿಲ್ಲ ಯಾರಾದರೂ ನನಗೆ ಇಂತಹ ವಸ್ತುವನ್ನು ಹುಡುಕುವ ಮಾರ್ಗ ತೋರಿಸುವರೆಂದು. ಆ ವಸ್ತು ದೊರೆತರೆ ನನ್ನ ಜೀವನ ಸುಖಮಯವಾಗುವುದು. ಈ ಜಗತ್ತಿನಲ್ಲಿ ಶೋಧಿಸದ ವಸ್ತುವಿಲ್ಲ. ನನಗೆ ಹೇಳಿ, ನಾನು ನನ್ನ ಮನದಾಳದಲ್ಲಿ ಹೇಗೆ ಹೋಗಬಲ್ಲೆ? ಅಲ್ಲಿಗೆ ಹೋಗಲು ಯಾವ ಮಾರ್ಗವಿದೆ? ಯಾವ ರೀತಿಯ ವಾಹನ ಸೌಕರ್ಯವಿದೆ? ಅದರ ಮೂಲಕ ನಾನು ಪ್ರಯಾಣಿಸಿ ಗುರಿ ಮುಟ್ಟುತ್ತೇನೆ. ಈ ಮಾತುಗಳನ್ನು ಕೇಳಿ ಬುದ್ಧ ಮತ್ತೆ ನಕ್ಕು ಹೇಳಿದ, ವತ್ಸ, ಅಲ್ಲಿಗೆ ಹೋಗಲು ಯಾವುದೇ ಸವಾರಿ ಇಲ್ಲ. ಅಲ್ಲಿಗೆ ಯಾರೂ ನಡೆದುಕೊಂಡು ಹೋಗಲಾರರು. ಆದರೂ ಅಲ್ಲಿಗೆ ತಲುಪಲು ಒಂದು ದಾರಿಯಿದೆ. ಆ ಏಕೈಕ ದಾರಿಯಲ್ಲೇ ಹೋಗಬೇಕು. ಭೂಷಣ ಮತ್ತೆ, ಹೇ ಮಹಾತ್ಮ, ಹೇಳಿರಿ, ನಾನು ಹೇಗೆ ಅಲ್ಲಿಯವರೆಗೆ ಹೋಗಬಲ್ಲೆ? ಹೇಗೆ ಅದನ್ನು ಹುಡುಕಿ ತೆಗೆಯಬಲ್ಲೆ? ಬುದ್ಧ ಹೇಳಿದ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದುದು ಏನು? ಭೂಷಣ ಹೇಳಿದ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯೆಂದರೆ ಚಕ್ರವರ್ತಿ. ಆತನ ಹತ್ತಿರ ಅಸೀಮ ಶಕ್ತಿಯಿದೆ. ಯಾವುದರ ಕೊರತೆಯೂ ಇಲ್ಲ. ಬಯಸಿದಂತಹ ಎಲ್ಲಾ ವಸ್ತುಗಳು ಅವನ ಬಳಿ ಇದೆ. ಬುದ್ಧ ಹೇಳಿದ, ತಪ್ಪು. ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯೆಂದರೆ ಮಾನವನ ಇಚ್ಛೆ. ಈ ಇಚ್ಛೆ ಜಗತ್ತನ್ನೂ ನಡೆಸುತ್ತಿದೆ. ಯಾರೇನೇ ಮಾಡುತ್ತಿದ್ದರೂ ಅದು ಆ ವ್ಯಕ್ತಿಯ ಇಚ್ಛೆಯ ಪರಿಣಾಮವೇ ಆಗಿರುತ್ತದೆ. ಆತ ಮಾಡುವ ಕರ್ಮ ಎಲ್ಲವೂ ಅವನ ಇಚ್ಛಾನುಸಾರ ಇರುತ್ತದೆ. ಎಲ್ಲಿಯವರೆಗೆ ಚಕ್ರವರ್ತಿಯ ಮಾತಿದೆಯೋ ಒಂದು ಇಚ್ಛೆ ಚಕ್ರವರ್ತಿಯನ್ನು ನಾಶ ಮಾಡಬಲ್ಲುದು. ಅದೇ ರೀತಿ ಒಂದು ಇಚ್ಛೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡಬಲ್ಲದು. ಅದೇ ರೀತಿ ಒಬ್ಬ ಚಕ್ರವರ್ತಿಯನ್ನು ಸಾಮಾನ್ಯನನ್ನಾಗಿ ಮನುಷ್ಯ ಎಲ್ಲಿಯೇ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಅದು ಅವನ ಮನದ ಇಚ್ಛೆಯಂತೆ ಇರುತ್ತಾನೆ. ಮನುಷ್ಯ ತನ್ನ ಇಚ್ಛಾಶಕ್ತಿಯಿಂದ ಏನು ಬೇಕಾದರೂ ಮಾಡಬಲ್ಲ. ಇದರ ಇನ್ನೊಂದು ಮುಖವೆಂದರೆ ಮನುಷ್ಯ ತನ್ನ ಇಚ್ಛೆಯ ಮೇಲೆ ನಿಯಂತ್ರಣವಿಡಲಾರ. ಇದರಿಂದಾಗಿ ಅವನ ಇಚ್ಛೆಗೆ ವಿರುದ್ಧವಾಗಿ ಅನೇಕ ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನದ ಕೆಟ್ಟ ಕಾಮನೆಗಳು ನಮಗೆ ಕೆಟ್ಟ ಫಲ ತರುತ್ತವೆ. ಆದ ಕಾರಣ ಯಾವುದೇ ಇಚ್ಛೆಯನ್ನು ಸೂಕ್ಷ್ಮವಾಗಿ ಆಲೋಚಿಸಿ ಹೊಂದಬೇಕು. ಅದು ಯೋಗ್ಯವಲ್ಲದಿದ್ದರೆ ಬಿಟ್ಟು ಬಿಡಬೇಕು. ನಾವು ನಮ್ಮ ಜೀವನದಲ್ಲಿ ಏನು ಬೇಕು, ಏನು ಬೇಡ ಇದನ್ನು ನಮ್ಮ ಇಚ್ಛಾನುಸಾರ ನಿರ್ಧರಿಸಬಲ್ಲೆವು. ಆಗ ಭೂಷಣ ಕೇಳಿದ, ಹಾಗಿದ್ದರೆ ನಾನು ನನಗೆ ಮನಃಶಾಂತಿ ಬೇಕೆಂದು ಇಚ್ಛಿಸಿದರೆ ಅದು ದೊರಕುವುದೇ? ಈ ಮಾತಿಗೆ ಬುದ್ಧ ಹೇಳಿದ, ವತ್ಸ್, ಇಚ್ಛೆಯೇ ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿ. ಆದರೆ ಮಾನವ ಅನೇಕ ಬಗೆಯ ಇಚ್ಛೆಗಳನ್ನು ಹೊಂದಿರುತ್ತಾನೆ. ಆದರೆ ಅವನ ಆ ಎಲ್ಲ ಇಚ್ಛೆಗಳು ಪೂರ್ಣವಾಗುವುದಿಲ್ಲ. ಅದಕ್ಕೆ ಇನ್ನೊಂದು ವಸ್ತುವಿನ ಅವಶ್ಯಕತೆಯಿರುತ್ತದೆ. ಆ ಒಂದು ಕೊರತೆ ಮಾನವ ಜೀವನದಲ್ಲಿ ಸದಾ ಕಾಡುತ್ತದೆ.
ನಿನಗಿದರ ಅರಿವು ಇದೆಯಾ? ಅದಕ್ಕೆ ಭೂಷಣ ಇಲ್ಲ ಗುರುದೇವ, ನನಗೆ ತಿಳಿದಿಲ್ಲ ಎಂದು ನುಡಿದ. ಅದು ಸಂಕಲ್ಪ. ಸಂಕಲ್ಪವಿಲ್ಲದ ಯಾವುದೇ ಇಚ್ಛೆ ವ್ಯರ್ಥವೇ ಸರಿ. ನೀನು ಎಷ್ಟೇ ದೊಡ್ಡ ಇಚ್ಛೆ ಹೊಂದಿದ್ದರೂ ಅದನ್ನು ಪಡೆಯುವ ಸಂಕಲ್ಪವಿಲ್ಲದೆ ಅದು ಪೂರ್ತಿಯಾಗಲಾರದು. ನಮ್ಮ ಸಂಕಲ್ಪ ಎಷ್ಟು ಬಲಯುತವೋ ನಮ್ಮ ಇಚ್ಛೆಯೂ ಅಷ್ಟೇ ಪೂರ್ಣವಾಗುತ್ತದೆ. ನಿನ್ನ ಇಚ್ಛಾಶಕ್ತಿಯು ಕಡಿಮೆಯಿದ್ದರೆ ಅದು ಪೂರ್ಣವಾಗಲಾರದು. ಆದ ಕಾರಣ ಸಂಕಲ್ಪ ಅತಿ ಮುಖ್ಯವಾದದ್ದು. ಭೂಷಣ ಹೇಳಿದ, ಹೇ ಮಹಾತ್ಮ, ಹಾಗಾದರೆ ನಾನು ಶಾಂತಿಯನ್ನು ಪಡೆಯಲು ದೃಢ ಸಂಕಲ್ಪ ಮಾಡಲೆ? ಅದರಿಂದ ನನಗೆ ಶಾಂತಿ ದೊರಕುವುದೇ? ವತ್ಸ, ಬುದ್ಧ ಹೇಳಿದ, ಸಂಕಲ್ಪವು ಇಚ್ಛೆ ಪೂರ್ತಿಯಾಗಲು ಶಕ್ತಿ ತುಂಬುತ್ತದೆ. ಇದರ ನಂತರವೂ ವ್ಯಕ್ತಿ ತನ್ನ ಗುರಿಯನ್ನು ಮುಟ್ಟಲಾರ. ಕಾರಣ ಮಾರ್ಗ ಮಧ್ಯದಲ್ಲಿ ಆತ ತನ್ನ ಸಂಕಲ್ಪಿತ ಗುರಿಯನ್ನು ಮರೆತು ವಿಮುಖನಾಗುತ್ತಾನೆ. ಎಷ್ಟೋ ಸಲ ಮಾರ್ಗ ಕ್ರಮಿಸುತ್ತ ದಣಿದು ಸಂಕಲ್ಪವನ್ನು ತ್ಯಜಿಸುತ್ತಾನೆ. ಬುದ್ಧ ಕೇಳಿದ, ಯಾಕೆಂದು ನಿನಗೆ ಗೊತ್ತೇ? ಭೂಷಣ ಮತ್ತೆ ಹೇಳಿದ, ತಥಾಗತ ನನಗೆ ಗೊತ್ತಿಲ್ಲ. ಬುದ್ಧ ಹೇಳಿದ, ಯಾವುದೇ ಮಾರ್ಗ ಕ್ರಮಿಸುವಾಗ ಆ ಮಾರ್ಗದ ಜ್ಞಾನ ಇರುವುದು ಅವಶ್ಯ, ಆದರೆ ಈ ಜ್ಞಾನ ಮಾರ್ಗದಲ್ಲಿ ನಡೆದಾಗಲೇ ಸಿಗುತ್ತದೆ. ಒಂದು ಕಡೆ ಕುಳಿತು ಆ ಮಾರ್ಗದ ಬಗ್ಗೆ ಯೋಚಿಸುವುದರಿಂದ ಸಿಗುವುದಿಲ್ಲ. ಆ ಮಾರ್ಗದಲ್ಲಿ ನಡೆಯುವಾಗ ಅನೇಕಾನೇಕ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎದುರಾಗುತ್ತವೆ. ಆ ಸಣ್ಣ ಸಮಸ್ಯೆಗಳ ಎದುರು ಸೋತು ಹಿಂದೆ ಸರಿಯುತ್ತೇವೆ. ಮುಂದೆ ಹೆಜ್ಜೆ ಇಡುವುದೇ ಇಲ್ಲ. ನಮ್ಮ ಇಚ್ಛೆ ಈ ಸಣ್ಣ ತೊಂದರೆಗಳ ಎದುರು ನಿರ್ಬಲವಾಗುತ್ತದೆ. ಅವುಗಳ ಮುಂದೆ ಮಂಡಿ ಊರುತ್ತೇವೆ. ಗುರಿ ಮುಟ್ಟಲಾರೆನೆಂದು ಸೋಲನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಸಂಪೂರ್ಣ ಜೀವನ ಅದರ ಸುತ್ತ ಸುತ್ತುತ್ತಾ ಇರುತ್ತದೆ. ಅಲ್ಲಿಯೇ ನಿಂತು ಬಿಡುತ್ತದೆ. ಭೂಷಣ ಹೇಳಿದ, ಮಹಾತ್ಮ, ನಾನು ನಿಮ್ಮ ಮಾತುಗಳನ್ನು ಅರಿಯುವ ಪ್ರಯತ್ನ ಮಾಡುತ್ತಾ ಇದ್ದೇನೆ. ಆದರೆ ನನಗೆ ತಿಳಿಯುತ್ತಿಲ್ಲ. ಕೃಪೆಯಿಟ್ಟು ಸಾಧಾರಣ ಶಬ್ದಗಳಲ್ಲಿ ತಿಳಿಸಿ ಹೇಳಿ. ಭೂಷಣನ ಮಾತು ಕೇಳಿ ಬುದ್ಧ ಹೇಳಿದ, ವತ್ಸ, ಕೇಳು. ನಿನಗೆ ಒಂದು ಊರಿನಲ್ಲಿ ಒಬ್ಬರನ್ನು ಭೇಟಿಯಾಗಬೇಕಿದೆ. ನೀನು ಆ ವ್ಯಕ್ತಿಯನ್ನು ಭೇಟಿ ಮಾಡಿಯೇ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ್ದೀಯಾ? ಆದರೆ ಹಲವು ವರ್ಷಗಳು ಕಳೆದರೂ ನಿನಗೆ ಆ ವ್ಯಕ್ತಿಯ ಭೇಟಿ ಆಗುವುದೇ ಇಲ್ಲ, ಊರು ಸಿಗುತ್ತಿಲ್ಲ. ಯಾಕೆ? ಭೂಷಣ ಹೇಳಿದ, ಬುದ್ಧ, ಇದು ಹೇಗೆ ಸಾಧ್ಯ? ನಾನು ಜೀವಂತವಾಗಿದ್ದೇನೆ. ಆ ವ್ಯಕ್ತಿಯೂ ಜೀವಂತವಾಗಿದ್ದಾನೆ. ನನಗೆ ಆ ಊರು ಸಹ ಗೊತ್ತಿದೆ. ಹೀಗಿದ್ದಾಗ ನಾನು ಆ ವ್ಯಕ್ತಿಯನ್ನು ಭೇಟಿ ಮಾಡಿಯೇ ಮಾಡುತ್ತೇನೆ. ಬುದ್ಧ ಮತ್ತೆ ಹೇಳಿದ, ವತ್ಸ, ನಿನಗೆ ಆ ವ್ಯಕ್ತಿಯ ಹೆಸರು ಗೊತ್ತು, ಊರೂ ಗೊತ್ತು. ಆದರೆ ಯಾವ ದಿಶೆಯಲ್ಲಿ ನಡೆದರೆ ಆ ಊರು ಸಿಗುತ್ತದೆ ಎಂದು ತಿಳಿದಿಲ್ಲ. ಹೀಗಿದ್ದಾಗ ನೀನು ಯಾವ ಮಾರ್ಗ ಹಿಡಿಯುತ್ತೀಯಾ? ಯಾವ ಮಾರ್ಗದಲ್ಲಿ ನಡೆದರೆ ಆ ಊರು ಸಿಗುತ್ತದೆ? ಯಾವ ಮಾರ್ಗ ಸರಿಯೆಂದು ನಿರ್ಧರಿಸುತ್ತೀಯಾ? ಯೋಚನೆ ಮಾಡು. ನೀನು ತಪ್ಪು ದಾರಿ ಹಿಡಿದರೆ ಆ ದಾರಿ ನಿನ್ನನ್ನು ಆ ವ್ಯಕ್ತಿಯ ಕಡೆಗೆ ಕರೆದೊಯ್ಯುವುದೇ? ಈಗ ಭೂಷಣ ಹೇಳಿದ, ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಭೇಟಿ ಮಾಡುವುದು ಅಸಂಭವ. ಮತ್ತೆ ಬುದ್ಧ ನಗುತ್ತಾ ಹೇಳಿದ, ವತ್ಸ, ಆವಾಗಿನಿಂದ ನಾನು ನಿನಗೆ ಇದನ್ನೇ ಹೇಳುವ ಪ್ರಯತ್ನ ಮಾಡುತ್ತಿದ್ದೇನೆ. ನಾವು ಸಂಕಲ್ಪ ಮಾಡಿದ ನಂತರವೂ ನಮಗೆ ಆ ಮಾರ್ಗದ ಜ್ಞಾನವಿರುವುದು ಅವಶ್ಯಕ. ಶಾಂತಿಯನ್ನು ಹುಡುಕುವ ಮಾರ್ಗವೆಂದರೆ ಧ್ಯಾನ. ನಮ್ಮ ಮನಸ್ಸನ್ನು ಧ್ಯಾನದ ಕಡೆಗೆ ಹೊರಳಿಸಬೇಕು. ಶಾಂತಿಯನ್ನು ಧ್ಯಾನದಲ್ಲಿ ನಮ್ಮ ಒಳಗಡೆ ಹುಡುಕಬೇಕು. ಯಾವಾಗ ನೀನು ಶಾಂತಿಯನ್ನು ಹುಡುಕಲು ಧ್ಯಾನ ಮಾರ್ಗದಲ್ಲಿ ನಡೆಯುವಾಗ ಅನೇಕಾನೇಕ ಸಮಸ್ಯೆಗಳು ಎದುರಾಗುತ್ತವೆ. ನೀನದನ್ನು ಎದುರಿಸಬೇಕು, ಮುನ್ನಡೆಯಬೇಕು. ಏಕೆಂದರೆ ಅದು ನಿನಗೆ ಹೊಸದಾದ, ಇಲ್ಲಿಯವರೆಗೆ ನಡೆಯದ ಮಾರ್ಗ, ತಿಳಿಯದ ದಾರಿ. ನಾವು ಪ್ರಥಮ ಬಾರಿ ಒಂದು ಹೊಸ ಮಾರ್ಗದಲ್ಲಿ ನಡೆಯುವಾಗ ಆ ದಾರಿಯಲ್ಲಿ ಏನೇನು ಕಾದಿರುತ್ತದೆ ಎಂದು ಗೊತ್ತಿರುವುದಿಲ್ಲ. ಆ ಮಾರ್ಗದಲ್ಲಿ ನಡೆದಾಗಲೇ ಗೊತ್ತಾಗುವುದು. ಅಲ್ಲಿಯವರೆಗೆ ತಿಳಿಯಲಾರದು. ಸಂಕಲ್ಪಿತ ಮನುಷ್ಯ ಈ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆತ ತನ್ನ ಸಂಕಲ್ಪದ ಬಗ್ಗೆ ದೃಢವಾಗಿರುತ್ತಾನೆ. ತನ್ನ ಜೀವನದಲ್ಲಿ ಇಚ್ಛಿಸಿದ ಎಲ್ಲವನ್ನೂ ಪಡೆಯುತ್ತಾನೆ. ತನ್ನ ಗುರಿಯನ್ನು ಮುಟ್ಟಿ ಶಾಂತಿಯನ್ನು ಪಡೆಯುತ್ತಾನೆ. ಒಮ್ಮೆ ಮನುಷ್ಯ ತನ್ನ ಅಂತಿಮ ಗುರಿಯನ್ನು ಮುಟ್ಟಿದ ಮೇಲೆ ಮತ್ತೇನು ಉಳಿಯುವುದಿಲ್ಲ. ಹೀಗೆ ನೀನು ಈ ಮಾರ್ಗದಲ್ಲಿ ನಡೆಯುತ್ತಾ ಇದ್ದರೆ ನಿನ್ನ ಗುರಿಯನ್ನು ಮುಟ್ಟುವೆ. ಒಮ್ಮೆ ಗುರಿ ಮುಟ್ಟಿದ ಮೇಲೆ ಮತ್ತೆ ಯಾವುದರ ಅವಶ್ಯಕತೆ ಇರುವುದಿಲ್ಲ. ಯಾರೂ ನಿನಗೆ ಮೋಸ ಮಾಡಲಾರರು, ಲೂಟಿ ಮಾಡಲಾರರು, ದುಃಖ ನೀಡಲಾರರು. ಅಲ್ಲಿ ಮುಟ್ಟಿದ ಮೇಲೆ ನೀನು ಯಾವುದೇ ಸಮಸ್ಯೆ ಬಂದರೂ ಸರಳತೆಯಿಂದ ಪಾರಾಗಬಹುದು. ಒಂದು ಸಲ ಮನದ ಶಾಂತಿ ಪಡೆದ ಮೇಲೆ ನೀನು ಪಶುವಾಗಿರುವುದಿಲ್ಲ, ಅಥವಾ ಒಂದು ಸಮಸ್ಯೆಯಿಂದ ಕೂಡಿದ ಮನಸ್ಸು ಆಗಿರುವುದಿಲ್ಲ. ನೀನು ಸಾಮಾನ್ಯ ಮನುಷ್ಯನಿಗಿಂತ ಹೆಚ್ಚಿನ ಎತ್ತರದ ವ್ಯಕ್ತಿಯಾಗುವೆ. ಯಾವುದರ ಕೊರತೆ ಇರುವುದಿಲ್ಲ. ಭೂತ ಭವಿಷ್ಯ ಕಾಲದ ಚಿಂತೆ ಇರುವುದಿಲ್ಲ. ಬುದ್ಧನ ಮಾತು ಕೇಳಿ ಭೂಷಣ ಮತ್ತೆ ತಥಾಗತನ ಚರಣಗಳಿಗೆ ನಮಿಸಿ ಕೇಳಿದ, ಸ್ವಾಮಿನ್, ತಾವು ಹೇಳಿದ ಎಲ್ಲವೂ ಸತ್ಯ. ಆದರೂ ನನ್ನ ಮನದಲ್ಲಿ ಒಂದು ಸಂಶಯವಿದೆ. ಮನುಷ್ಯನಾದವನು ಯಾವುದಾದರೂ ಇಂತಹ ವಸ್ತುವನ್ನು ತನ್ನ ಹತ್ತಿರ ಇಡಬಾರದೆ? ಅದರಿಂದ ಅವನ ಎಲ್ಲ ತೊಂದರೆಗಳೂ ಸಂಪೂರ್ಣವಾಗಿ ತೊಡೆದು ಹೋಗುವುದು. ಈಗ ಬುದ್ಧ ಮತ್ತೆ ಹೇಳಿದ, ವತ್ಸ, ನೀನು ನಿನ್ನ ಹತ್ತಿರ ಬಾಹ್ಯ ವಸ್ತುವನ್ನು ಇಡಬಯಸುವೆಯಾದರೆ ಶಾಂತಿಯನ್ನು ಪಡೆಯುವ ವಿಚಾರ ಬಿಟ್ಟುಬಿಡು.
ನೀನು ಪಡೆಯಲು ಇಚ್ಛಿಸುತ್ತಿರುವ ವಸ್ತುವಿನಿಂದ ಸಮಸ್ಯೆ ಎಂದಿಗೂ ಸಮಾಪ್ತವಾಗುವುದಿಲ್ಲ, ಅವು ಇನ್ನೂ ಹೆಚ್ಚಾಗುವವು. ಅಷ್ಟೇ. ನಿನ್ನ ಸಮಸ್ಯೆಗಳು ಸಮಾಪ್ತವಾಗುವ ಸಂಭವವೇ ಇಲ್ಲ. ಯಾಕೆ ಗೊತ್ತೇ? ಭೂಷಣ, ಇಲ್ಲ ಮಹಾತ್ಮ, ನನಗೆ ಗೊತ್ತಿಲ್ಲ, ದಯವಿಟ್ಟು ತಿಳಿಸಿ ಹೇಳಿ. ಬುದ್ಧ ಹೇಳಿದ, ಏಕೆಂದರೆ ಹೊರಗೆ ಮೊದಲಿನಿಂದಲೂ ಶಾಂತಿಯಿದ್ದೇ ಇದೆ. 4 ದಿಕ್ಕುಗಳಲ್ಲಿ ಕೇವಲ ಶಾಂತಿ ಇದೆ. ನಮಗೆ ಹೊರಗಿನ ಶಾಂತಿ ಕಾಣುತ್ತದೆ, ಆದರೆ ನಮ್ಮೊಳಗಿನ ಶಾಂತಿ ಕಾಣಿಸುವುದಿಲ್ಲ. ನಾವು ಹೊರಗೆ ಕಾಣುತ್ತಿರುವ ಶಾಂತಿ ನಮ್ಮ ಒಳಗಡೆಯೇ ಇದೆ. ಎಲ್ಲಿಯವರೆಗೆ ನೀನು ಅದನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಮಾಡಲಾರೆ. ಒಳಗಿನ ಅಂತರಂಗ ಸರಿಯಾಗದೆ ಹೊರಗೇನೂ ಮಾಡಲಾಗದು. ಇಷ್ಟು ಹೇಳಿ ಬುದ್ಧ ಮೌನವಾದ. ಈಗ ಭೂಷಣ ವಿಚಾರ ಮಾಡಲಾರಂಭಿಸಿದ. ಆತನಿಗೆ ಮಹಾತ್ಮ ಬುದ್ಧ ಹೇಳಿದ ಮಾರ್ಗದ ಹೊರತು ಬೇರೆ ಯಾವುದೇ ಮಾರ್ಗ ಕಾಣಿಸಲಿಲ್ಲ. ಭೂಷಣ ಈಗ ತನ್ನೊಳಗಿನ ಶಾಂತಿಯನ್ನು ಪಡೆಯುವ ಸಂಕಲ್ಪ ಮಾಡಿದ. ಧ್ಯಾನ ಮಾರ್ಗದಲ್ಲಿ ಮುನ್ನಡೆದ. ಆದರೆ ಆತ ತನ್ನ ಗುರಿಯನ್ನು ಮುಟ್ಟದನೋ ಇಲ್ಲವೋ ಎಂಬುದು ಆತನ ಸಂಕಲ್ಪ, ಇಚ್ಛಾಶಕ್ತಿ, ಮಾರ್ಗದಲ್ಲಿ ಎದುರಾದ ಸಮಸ್ಯೆ, ಅವುಗಳನ್ನು ಎದುರಿಸಿ ಮುನ್ನಡೆದನೋ ಇಲ್ಲವೋ ಎಂಬುದನ್ನು ಅವಲಂಬಿಸಿದೆ. ಆದ್ದರಿಂದ ಮನುಷ್ಯ ಜೀವನ ಪಶುವಿಗಿಂತ ಕಡೆಯಲ್ಲ. ಯಾವ ರೀತಿಯ ಜೀವನ ದೊರಕಿದೆಯೋ ಅದು ಸರಿಯಾಗಿದೆ. ಸಿಕ್ಕ ಜೀವನವನ್ನೇ ಸರಿ ಮಾಡಬಹುದು. ಹೌದಲ್ಲವೇ? ಕೇಳುಗರೆ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚಿನ ಉತ್ತಮ ಕತೆಗಳನ್ನು ತರಲು ಪ್ರೇರಣೆ ನೀಡುತ್ತದೆ.